ನಮಸ್ಕಾರ ಗೆಳೆಯರೇ, ಆನಂದ್ ಅಷ್ಟೋವಿಜನ್ಗೆ ಸ್ವಾಗತ. ನಾನು ಚೆನ್ನಾಗಿದ್ದೇನೆ, ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನಿಮ್ಮ ಮುಂದೆ ಈ ವಿಷಯವನ್ನು ತಂದಿದ್ದೇನೆ. ಅದೇನೆಂದರೆ ಮೇಷಲಗ್ನ. ಕಾಲಪುರುಷನ ರಾಶಿಯಲ್ಲಿ ಸ್ಟಾರ್ಟ್ ಆಗೋದೇ ಮೇಷಲಗ್ನ. ಈ ಮೇಷಲಗ್ನದ ಬಗ್ಗೆ ಸಂಕ್ಷಿಪ್ತ, ದಟ್ ಈಸ್ ಬೇಸಿಕ್, ಅದರ ಗುಣಗಳನ್ನು ನಿಮ್ಮ ಮುಂದೆ ಹೇಳ್ಕೊಳ್ಳೋದಕ್ಕೆ ನನಗೆ ಇಷ್ಟ ಆಗುತ್ತೆ. ಅದೇಕೆಂದರೆ ಅಟ್ಲೀಸ್ಟ್ ನಮ್ಮ ಲಗ್ನ, ನಮ್ಮ ಬೇಸಿಕ್ ಏನು ಅಂತ ನಮ್ಗೆ ಗೊತ್ತಾದರೆ ನಾವು ಹೆಂಗಿದ್ದೀವಿ ಅಂತ ನಮಗೆ ಒಂದು ಐಡಿಯಾ ಬರುತ್ತೆ. ನಾನು ಒಂದೊಂದಾಗಿ ಈ ವಿಷಯಗಳನ್ನು ನಿಮ್ಮ ಹತ್ರ ಅಂದ್ಕೊಳ್ತಾ ಹೋಗ್ತೀನಿ. ಈ ಮೇಷಲಗ್ನದಲ್ಲಿ ಹುಟ್ಟಿದರು ಈ ಸಂಜಾತರು ಸ್ವತಂತ್ರವಾಗಿ ಚಿಂತಿಸ್ತಾರೆ. ಯಾರು ಏನೇ ಹೇಳಲಿ, 10 ಜನ 10 ಥರ ಹೇಳಿದ್ರು ಅವರು ಓನ್ ಡಿಸಿಷನ್ ತೊಗೊತಾರೆ. ಪ್ರೋ ಆ್ಯಂಡ್ ಕಾನ್ಸ್ ಯೋಚನೆ ಮಾಡ್ತಾರೆ. ಇಂಡಿಪೆಂಡೆಂಟ್ ಡಿಸಿಷನ್. ಯಾರು ಅವರು ಹೇಳಿದ್ರು ಅಂತಲೂ ಕೇಳೋದಿಲ್ಲ, ಇವ್ರು ಹೇಳ್ತ ಅಂತ ಕೇಳೋದಿಲ್ಲ, ಬಟ್ ಕೇಳಿಸ್ಕೊಳ್ತಾರೆ. ಕೊನೆಗೆ ಇವ್ರದೇ ಒಂದು ಡಿಸಿಷನ್ ಮಾಡ್ತಾರೆ. ಎರಡನೇದಾಗಿ, ಇವರು ಸಂಪ್ರದಾಯಗಳನ್ನು ಕಟ್ನಿಟ್ಟಾಗಿ ಪಾಲಿಸೋದಿಲ್ಲ. ಇವರು ವೈಜ್ಞಾನಿಕವಾಗಿ ಎಲ್ಲವನ್ನು ಯೋಚನೆ ಮಾಡ್ತಾರೆ, ಸೈಂಟಿಫಿಕ್ ಆಗಿ ಯೋಚನೆ ಮಾಡೋಕ್ಕೆ ಹೋಗ್ತಾರೆ. ಮತ್ತು ಈ ಜ್ಯೋತಿಷನೂ ಅಷ್ಟೇ, ಅವರು ಸೈಂಟಿಫಿಕ್ ಆಗಿ ಯೋಚನೆ ಮಾಡೋಕ್ಕೆ ಇದು ಮಾಡ್ತಾರೆ. ಎರಡನೇದಾಗಿ, ಇವರು ರಾಶಿ, ಇವರ ಲಗ್ನ ಟಗರು ಆಳುತ್ತದೆ. ಟಗರು ಸೂಚನೆ ಮಾಡುತ್ತೆ ಮೇಷ ಲಗ್ನಕ್ಕೆ. ಅದಕ್ಕೋಸ್ಕರ ಇವರು ತುಂಬ ಹಠ ಜಾಸ್ತಿ, ಏನೇ ಮುಚ್ಚುಮರೆ ಇರೋದಿಲ್ಲ, ಆವೇಶ, ಕೆಪಾಸಿಟಿ ಇರುತ್ತೆ. ಎಲ್ಲಿ ಏನು ಮಾಡಿದ್ರು, ಏನೇ ಕೆಲಸ ಕೊಟ್ಟರು, ಏನು ಟಾಸ್ಕ್ ಕೊಟ್ಟರು ಸಮರ್ಥವಾಗಿ ನಿಭಾಯಿಸ್ತಾರೆ, ಈಗ ಕಂಪ್ಲೀಟ್ ಮಾಡ್ತಾರೆ. ಧೈರ್ಯ ಜಾಸ್ತಿ ಇರುತ್ತೆ. ನಾರ್ಮಲ್ ಆಗಿ ಜಾತಕದಲ್ಲಿ ಕುಜ ಮೇಷಲಗ್ನದವ್ರಿಗೆ ತುಂಬ ಸ್ಟ್ರಾಂಗ್ ಆಗಿದ್ದರೆ ಇವ್ರ ಕೋಪ ಎಷ್ಟಿರುತ್ತೆ ಅಂದರೆ ಫಸ್ಟ್ ಹೊಡೆದ್ಬಿಟ್ಟು ಆಮೇಲೆ ಮಾತಾಡೋದು, ಆ ಲೆವೆಲ್ಗೆ ಇರುತ್ತೆ. ಹಾಗಾಗಿ ತುಂಬ ಹಠ ಇವ್ರದ್ದು. ನಾಲ್ಕನೇದಾಗಿ, ಇವರಿಂದ ಏನಾದರೂ ನಾವು ಕೆಲಸ ತೆಗಿಬೇಕಾದ್ರೆ, ಇವ್ರಿಗೆ ಏನಾದರೂ ಕೆಲಸ ಹಚ್ಚಬೇಕಾದ್ರೆ, ಇವರಿಂದ ಆಗೋ ಕೆಲಸಗಳು ಇವರಿಂದನೇ ಮಾಡಿಸ್ಬೇಕು ಅಂತ ನಾವು ಮನಸ್ಸು ಮಾಡಿದ್ರೆ ಇವ್ರಿಗೆ ನಾವು ಸ್ವಲ್ಪ ಮೇಲೆ ಕುಂಡ್ರಿಸ್ಬೇಕು, ಬೆಣ್ಣೆ ಹಚ್ಚಬೇಕು ಅಂತ ಹೇಳ್ತಾರೆ ಗಾದೆನಲ್ಲಿ. ಕುಸ್ಲಾಯಿಸ್ಬೇಕು. ನೀವೇ ಕರೆಕ್ಟಾಗಿ ಮಾಡೋದು, ಅವ್ರ ಕೈಲಿ ಆಗಲ್ಲ, ನೀವು ಗೋ ಇಟ್ ಪ್ಲೀಸ್, ಯು ಕ್ಯಾನ್ ಡನ್ ಇಟ್. ಹಂಗಾಗಿ ಇವ್ರ ಮೇಲೆ ಕುಂಡಿಸಿದ್ರೆ ತಕ್ಷಣ ಕರ್ಗೋಗ್ಬಿಡ್ತಾರೆ. ಅಯ್ಯೋ ಹ್ಞೂ, ನಮಗೆ ಪ್ರಾಮಿನೆನ್ಸ್ ಕೊಡ್ತಿದ್ದಾರೆ ಅಂತ ಹೇಳಿ ಅವ್ರು ಏನು ಹೇಳಿದ್ರು ಇವ್ರ ಕೈಲಿ ಆಗದೆ ಇದ್ರೂ ಏನಾದರೂ ಮಾಡಿ ಅದನ್ನು ಕಂಪ್ಲೀಟ್ ಮಾಡೇ ಮಾಡ್ತಾರೆ. ಹಾಗಾಗಿ ಇವ್ರ ಕೆಪಾಸಿಟಿ ತುಂಬ ಚೆನ್ನಾಗಿರುತ್ತೆ, ಬಟ್ ಇವ್ರಿಗೆ ಮೇಲೆ ಕುಂಡಿಸ್ಬೇಕು. ಇನ್ನೊಂದು, ಕೆಲವು ಸೆಲೆಬ್ರಿಟೀಸು, ದೊಡ್ಡ ದೊಡ್ಡ ಮನುಷ್ಯರು, ಅವರು ಅವರ ಜಾತಕಗಳನ್ನು ಬೇರೆಯವ್ರಿಗೆ ರಿವೀಲ್ ಮಾಡೋದಿಲ್ಲ. ಕಾರಣ ಏನಂದರೆ, ಅವರು ಒಳ್ಳೊಳ್ಳೆ ಪೋಸ್ಟಲ್ಲಿದ್ದಾಗ, CEO ಡೈರೆಕ್ಟರ್ಗಳು ಆದಾಗ ಅವರ ವೀಕ್ನೆಸ್ಸು ಏನು ತಿಳ್ಕೊಂಡು ಜನರು ಅದನ್ನು ಮಿಸ್ಅಡ್ವಾಂಟೇಜ್ ತೊಗೊಳ್ಳೋ ಚಾನ್ಸಸ್ ಇರುತ್ತೆ. ಇವ್ರಿಗೆ ನಾವು ಮೇಲ್ ಕುಂಡಿಸಿದ್ರೆ, ಕುಸ್ಲಾಸಿದ್ರೆ ಟಕ್ಕಂತ ಕೆಲಸಗಳಾಗ್ಬಿಡುತ್ತೆ ಅಂತ ಹೇಳಿ ಆ ಥರ ಮಾಡ್ತಾರೆ. ಅದಕ್ಕೋಸ್ಕರ ನಾರ್ಮಲಾಗಿ ದೊಡ್ಡ ದೊಡ್ಡ ಜನರು, ಅವರು ಪರ್ಸನಲ್ ಅಸ್ಟ್ರಾಲಜರು ಯಾರಿರ್ತಾರೆ ಅವ್ರ ಹತ್ರ ಮಾತ್ರ ಜಾತಕಗಳನ್ನು ಕೊಡ್ತಾರೆ. ದಟ್ ಇಸ್ ಕರೆಕ್ಟು. ಹಾಗಾಗಿ ಈಗಿನ ಕಾಲದಲ್ಲಿ ಯಾರು ಏನು ನಂಬೋಕ್ಕಾಗಲ್ಲ. ಎವ್ರಿಬಡಿ ಇನ್ ಕಲಿಯುಗ ದೇ ವಿಲ್ ಟೇಕ್ ಅಡ್ವಾಂಟೇಜ್ ವೆನ್ ಎವರ್ ಇಟ್ ಈಸ್ ಪಾಸಿಬಲ್, ವೆನ್ ಎವರ್ ಇಟ್ ಈಸ್ ಅವೈಲೇಬಲ್ ಫ್ರೀಲಿ. ಮುಂದೆ ಮತ್ತೆ ಈ ಮೇಷಲಗ್ನಕ್ಕೆ ಕುಜ, ಮೇಷಾಧಿಪತಿ ಕುಜ ಆಗ್ತಾನೆ. ಕುಜ ಯಾವುದೇ ಜಾತಕದಲ್ಲಿ ನಮ್ಮ ಯೂನಿವರ್ಸಲ್ನಲ್ಲೇ ಕುಜ ತುಂಬ ಸ್ಟ್ರಾಂಗು, ತುಂಬ ಧೈರ್ಯ, ಯುದ್ಧ ಮಾಡೋ ಅಂಥ ಒಂದು ಮನಸ್ಥಿತಿ. ಶಾಸ್ತ್ರ ಅಂದರೆ ಧೈರ್ಯ. ತಕ್ಷಣ ಯಾರಿಗಾದ್ರೂ ಏನಾದರೂ ಅನ್ಯಾಯಗಳು, ತೊಂದರೆಗಳಾದ್ರೆ ತಕ್ಷಣ ಇರುವಾಗ ಏನು ಯಾಕೆ ಹಿಂಗೆ ಮಾಡ್ತಾ ಇದೀಯಾ, ಅವ್ರದ್ದು ಏನು ತಪ್ಪಿದೆ ಹೇಳು, ಇಲ್ದಿರ ನಿಂಗೆ ನಾನು ಸುಮ್ಮನೆ ಬಿಡಲ್ಲ, ಆ ಥರ ಒಂದು ಇವ್ರ ಇನ್ವಾಲ್ವ್ಮೆಂಟು ಹೋಗ್ಬಿಡುತ್ತೆ. ಎಲ್ಲಿ ಯಾರಾದರೂ ಜಗಳ ಆಡ್ತಾ ಇದ್ದರೆ ಇರೋಗಿ ಬಿಡಿಸೋದಕ್ಕೆ ಹೋಗ್ತಾರೆ, ಒಂದು ನಾಯಕತ್ವ ತೊಗೊಳೋದಕ್ಕೆ ಹೋಗ್ತಾರೆ. ಆಮೇಲೆ ಇವರು ಕುಜ ತುಂಬ ಫಾಸ್ಟು. ಆಮೇಲೆ ಮೇಷಲಗ್ನ ಚರಲಗ್ನ ಅಂತ ನಾವು ಹೇಳ್ತೀವಿ. ಏನೇ ಯೋಚನೆ ಮಾಡಿದ್ರು ತಕ್ಷಣ ಆಗ್ಬಿಡ್ಬೇಕು, ಅದು ಲಾಸ್ ಆದರೂ ಆಗಲಿ, ಈಗ ನಾನು ಮನಸ್ಸು ಮಾಡಿದ್ರೆ ಟಕ್ಕ ಹೋಗಿ ತೊಗೊಂಬರ್ಬಿಡ್ಬೇಕು, ಆಗ್ಬಿಡ್ಬೇಕು, ಆ ಥರ ಇವ್ರದ್ದು ಮೆಂಟಾಲಿಟಿ ಇರುತ್ತೆ. ಹಂಗಾಗಿ ತುಂಬ ಅಪಾಯಕಾರಿ ಕೆಲಸಗಳು ಏನಾದರೂ ಇದ್ದರೆ ತಕ್ಷಣ ಧುಮುಕ್ಬಿಡ್ತಾರೆ, ಬಟ್ ತೊಂದರೆಗಳನ್ನು ಅನುಭವಿಸ್ತಾರೆ ಅವರು. ಅದು ಅವರು ನೋಡಿಕೊಂಡು ಜೀವನನ ಬ್ಯಾಲೆನ್ಸ್ ಆಗಿ ತೊಗೊಂಡೋಗ್ಬೇಕು. ಮತ್ತು ಇವರಿಗೆ ನಾನು ಟಿಪ್ ಟಾಪ್ ಆಗಿರಬೇಕು, ನಾಜೂಕಾಗಿರಬೇಕು, ದಿವಸ ನಾನು ಕ್ಲೀನಾಗಿ ಮೇಕಪ್ ಹಾಕ್ಕೊಂಡು ಒಳ್ಳೆ ಡ್ರೆಸ್ಸು ಟಿಪ್ ಟಾಪ್ ಆಗಿರಬೇಕು, ಬೇರೆಯವ್ರ ಮುಂದೆ ನಾನು ಆಕರ್ಷಕವಾಗಿ ಕಾಣಬೇಕು, ಆಮೇಲೆ ಚೆನ್ನಾಗಿ ಕಾಣಿಸ್ಕೊಬೇಕು, ಆ ಥರ ಮೆಂಟಾಲಿಟಿ ಇವ್ರದ್ದು. ಎಲ್ಲೇ ಹೋದರೂ ನೀಟಾಗಿ ಡ್ರೆಸ್ ಮಾಡ್ಕೊಂಡು ಹೋಗ್ತಾರೆ, ನೀಟಾಗಿ ಮೇಕಪ್ಪು ಮಾಡ್ತಾರೆ. ನಾವು ಲೇಡೀಸರು ಹೆಂಗೆ ಮೇಕಪ್ ಮಾಡ್ತಾರೆ ಅದಕ್ಕಿಂತ ಜಾಸ್ತಿನೇ ಮೇಕಪ್ ಮಾಡ್ತಾರೆ. ಎಲ್ಲರೂ ಹೋದ್ರೆ ಚೆನ್ನಾಗಿ ಕಾಣಬೇಕು, ಜನ ನಂಗೆ ನೋಡಬೇಕು, ಟಿಪ್ ಟಾಪ್ ಆಗಿರಬೇಕು, ಆ ಥರ ಇವ್ರದ್ದು ಮೆಂಟಾಲಿಟಿ ಇದ್ದೇ ಇರುತ್ತೆ. ಆಮೇಲೆ ಇವ್ರಿಗೆ ಅಪ್ರಿಯ ನೋಟಗಳು. ಇವಾಗ ಎಲ್ಲಾದರೂ ಆಕ್ಸಿಡೆಂಟ್ ಆಗುತ್ತೆ, ಆ ರಕ್ತ ನೋಡಿಬಿಟ್ರೆ ಇವ್ರಿಗೆ ತಲೆ ತಿರುಗುತ್ತೆ, ಆಗೋದೇ ಇಲ್ಲ, ಮನಸ್ಸು ತುಂಬ ಫೀಲ್ ಮಾಡ್ಕೊಂಡ್ಬಿಡ್ತಾರೆ. ಏನಾದರೂ ಮೇಲಿಂದ ಬಿದ್ದು ಏನಾದರೂ ಯೂಸ್ ಆದರೆ ನೋಡೋದಕ್ಕೆ ಇವ್ರಿಗೆ ಸೇರಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆಮೇಲೆ ಆ ಥರ ಏನಾದರೂ ಇದ್ದರೆ ನೋಟನೇ ಇವರು ತಿರ್ಸ್ಕೊಂಡ್ಬಿಡ್ತಾರೆ, ನಾನು ನೋಡೋಕ್ಕಾಗಲ್ಲಪ್ಪ ನನಗೆ
ಆ ಥರ ಇವ್ರಿಗೆ ಸ್ವಲ್ಪ ಮೆಂಟಾಲಿಟಿ ಆ ಥರ ಇರುತ್ತೆ. ಮನಸ್ಸು ಹಚ್ಕೊಂಡ್ಬಿಡ್ತಾರೆ ತುಂಬ. ಅವ್ನಿಗೆ ಬಿದ್ದ ಹಿಂಗಾಯಿತು, ಅವ್ನ ಲೈಫ್ ಹೆಂಗೋ ತುಂಬ ನೋಡೋಕ್ಕೂ ಆಗೋದಿಲ್ಲ ನನಗೆ, ಆ ಥರ ಮೆಂಟಾಲಿಟಿ ಇರುತ್ತೆ. ಆಮೇಲೆ ನಾರ್ಮಲಾಗಿ ಇವರು ಮೀಡಿಯಮ್ಮು ತೆಳ್ಳಗಿರ್ತಾರೆ. ಆದರೆ ಲಗ್ನಾಧಿಪತಿ ಜಲತತ್ವ ರಾಶಿಗಳು ಅಂದರೆ ಕಟಕ, ವೃಶ್ಚಿಕ, ಮೀನದಲ್ಲಿ ಇದ್ದರೂ ಮತ್ತು ಜಲತತ್ವ ಗ್ರಹಗಳು ಚಂದ್ರ, ಶುಕ್ರ ಇವರ ಸಂಬಂಧಕ್ಕೆ ಬಂದರೆ ಸ್ವಲ್ಪ ಮೈಕೈ ತುಂಬಿಕೊಂಡು ಸ್ವಲ್ಪ ಕಂಫರ್ಟಬಲ್ ಆಗಿ ಇರ್ತಾರೆ. ಇವರಿಗೆ ಮೇಷಲಗ್ನಲ್ಲಿ ಹುಟ್ಟಿರುವ ಮೇಷಲಗ್ನಲ್ಲಿ ಹೆಂಗಸರಿಗೆ ಮಾಟವಾದ ಮೈ ಕಟ್ಟಿರುತ್ತೆ. ಟಿಪ್ ಟಾಪಿಗೆ ಒಳ್ಳೆ ಒಂಥರ ಚೆನ್ನಾಗಿ ಕಾಣ್ತಾರೆ ಅವರು. ಅವ್ರೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಬೇಕು, ತುಂಬ ಮೇಕಪ್ ಮಾಡ್ಕೊಬೇಕು, ತುಂಬ ನಾಜೂಕಲ್ಲಿರಬೇಕು, ಎಲ್ಲರ ಮುಂದೆ ನಾವು ಟಿಪ್ ಟಾಪ್ ಆಗಿ ಎದ್ದು ಕಾಣಬೇಕು ನಾವು, ಆ ಥರ ಒಂದು ಮೆಂಟಾಲಿಟಿ ಇರುತ್ತೆ. ಮತ್ತು ಈ ಮೇಷಲಗ್ನಕ್ಕೆ 2ನೇ ಅಧಿಪತಿ ಅಂದರೆ ಕುಟುಂಬ ಸ್ಥಾನ, ಅಂದರೆ ವಾಕ್ಸ್ಥಾನ ಅಂತಲೂ ಹೇಳ್ತೀವಿ. ನಮ್ಮ ಸಂಪತ್ತು, ನಮ್ಮ ಹಣಕಾಸು, ಆಭರಣಗಳು ಅದೆಲ್ಲನೂ ಸೂಚನೆ ಮಾಡುತ್ತೆ. ಈ ಸ್ಥಾನನ ಓನರ್ಶಿಪ್ ತೊಗೊಂಡಿರೋರು ಶುಕ್ರ. ಅಂದರೆ ಇವರು ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿರುತ್ತೆ. ಹ್ಯಾಂಡ್ ರೈಟಿಂಗ್ ಮಾತ್ರ ನೀಟಾಗಿ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಎಷ್ಟೋ ಸಲ ಈ ಹ್ಯಾಂಡ್ ರೈಟಿಂಗ್ ನೋಡಿದ್ರೆ ಇವ್ರಿಗೆ ಕೆಲಸಗಳು ಸಿಕ್ಬಿಡುತ್ತೆ. ಮತ್ತು ಇವರು ಮಾತಾಡೋದು ತುಂಬ ಸ್ವಚ್ಛವಾಗಿ ಮಾತಾಡ್ತಾರೆ, ತುಂಬ ಕ್ಲಾರಿಟಿ ಇರುತ್ತೆ. ಎಷ್ಟು ಬೇಕೋ ಅಷ್ಟು ಸ್ವಚ್ಛವಾಗಿ ತುಂಬ ಜನ ಆಪೋಸಿಟ್ ಪಾರ್ಟಿಗೆ ಅರ್ಥ ಆಗೋ ಥರ ಮಾತಾಡ್ತಾರೆ, ತುಂಬ ಬುದ್ಧಿವಂತಿಕೆಯಿಂದ ಮಾತಾಡ್ತಾರೆ. ಈ ಮನುಷ್ಯರ ಹತ್ರ ಹೆಂಗೆ ಮಾತಾಡಬೇಕು, ನನ್ನ ಹೆಂಡತಿ ಹತ್ರ ನಾನು ಹೆಂಗೆ ಮಾತಾಡಬೇಕು, ನನ್ನ ಮಗಳ ಹತ್ರ ಹೆಂಗೆ ಮಾತಾಡಬೇಕು ಮುಂಚೆನೇ ಗೆಸ್ ಮಾಡ್ತಾರೆ. ಅವ್ರಿಗೆ ಹೆಂಗೆ ಪ್ರಿಯ ಆಗುತ್ತೋ ಆ ಥರ ಇವರು ಮಾತನಾಡಿ ಅವರವರ ಏನೇನು ಅಭಿಪ್ರಾಯಗಳು, ವಿಷಯಗಳು ಏನೇ ಇದ್ರೂ ಮುಟ್ಟಿಸ್ತಾರೆ. ಮಾತು ಮಾತ್ರ ತುಂಬ ನಾಜೂಕು, ರಫ್ ಆ್ಯಂಡ್ ಟಫ್ ಇರೋದಿಲ್ಲ. ಯಾರ ಹತ್ರ ಹೆಂಗಿದ್ರೆ ನಾನು ಪ್ಲಸ್ ಪಾಯಿಂಟ್ ಆಗ್ತೀನಿ, ನಾನು ಚೆನ್ನಾಗಿರ್ತೀನಿ, ಆ ವಿಷಯಗಳನ್ನು ಮನದಟ್ಟು ಮಾಡಿಕೊಂಡು ಅವ್ರಿಗೆ ಅದೇ ಥರ ಮುಟ್ಟಿಸ್ತಾರೆ. ಅವರಿಂದ ಅನ್ನಿಸ್ತಾರೆ ಕೆಲವು ಸಲ. ಮತ್ತು 3ನೇ ಭಾವ ಬುಧನಿಗೆ ಬರುತ್ತೆ ಆಧಿಪತ್ಯ. ಹಂಗಾಗಿ ತಮ್ಮ ಯಾರಿಗಾದ್ರೂ ಏನಾದರೂ ಹೇಳ್ಬೇಕಾದ್ರೆ ಅವರ ವಿಚಾರಗಳನ್ನು ಅವ್ರಿಗೆ ಹೇಳ್ಬೇಕಾದ್ರೆ ತುಂಬ ಬುದ್ಧಿ ಸಮರ್ಥವಾಗಿ ಮಂಡಿಸ್ತಾರೆ, ಪ್ಲೇಸ್ಮೆಂಟ್ ಮಾಡ್ತಾರೆ. 4ನೇ ಭಾವ ಇದು ತುಂಬ ಇಂಪಾರ್ಟೆಂಟು. ಇವರಿಗೆ ವಾಹನ ಭಾಗ್ಯ, ಬಂಧು ಬಳಗದವರ ಒಂದು ಭಾಗ್ಯ ಮತ್ತು ಮನೆ, ಆಸ್ತಿ ಪಾಸ್ತಿ ಇದನ್ನು ಸೂಚನೆ ಮಾಡುತ್ತೆ. ನಾರ್ಮಲಾಗಿ ಮೇಷ ಸಂಜಾತರು ಇವರಿಗೆ ಸ್ವಂತ ಮನೆ ಮಾಡಿದ್ರೆ, ಲಗ್ನಾಧಿಪತಿ 4ನೇ ಮನೆಯಲ್ಲಿ ಏನಾದರೂ ಇದ್ದರೆ ಆವಾಗ ಇವರು ಸ್ವಂತ ಮನೆ ಮಾಡ್ತಾರೆ. ಮನೆ ಹತ್ರ ಯಾವುದಾದ್ರೂ ಒಂದು ಕೆರೆಯೋ, ಹೊಂಡನೋ, ನದಿನೋ ಇದ್ದೇ ಇರುತ್ತೆ, ಒಂದು ನೀರಿನ ಸೆಲೆ ಇದ್ದೇ ಇರುತ್ತೆ. ಮತ್ತು ಇವರ ಮನೆಗೆ ನೀರಿನ ಕೊರತೆ ಅಷ್ಟಾಗಿ ಬರೋದಿಲ್ಲ. ಮತ್ತು ನಾವು 4ನೇ ಮನೆ ಅದು 7ನೇ ಮನೆ ದಶಮಕ್ಕೆ ಸಂಬಂಧಪಡುತ್ತೆ. ದಟ್ ಮೀನ್ಸ್ ದಶಮ ಏನು ಬರುತ್ತೆ, ನಮ್ಮ ಇನ್ಕಮನ್ನು ಸೂಚನೆ ಮಾಡುತ್ತೆ. ಜಸ್ಟ್ ಲೈಕ್ ನಾವು ಓನ್ ಬಿಸ್ನೆಸ್ ಮಾಡ್ದಂಗೆ, ಪ್ರೊಫೆಷನ್ ಮಾಡ್ದಂಗೆ ಅದೇ ಥರ ಆ ಮುಖಾಂತರ ಇನ್ಕಮ್ ಬರಬೇಕು. ಏನು ಮಾಡುತ್ತೆ ಅಂದರೆ 4ನೇ ಮನೆ ಆಸ್ತಿ ಪಾಸ್ತಿ ಸೂಚನೆ ಮಾಡುತ್ತೆ. ಹಾಗಾಗಿ ಮನೆ ಬಾಡಿಗೆ ಆದಾಯನೂ ಅದು ಸೂಚನೆ ಮಾಡುತ್ತೆ. ಮತ್ತು ವಾಹನಗಳಿದ್ರೆ ಇವರು ರೆಗ್ಯುಲರ್ ಆಗಿ ಕೆಲಸಕ್ಕೆ ಹೋಗ್ತಾ ಇದ್ರೂ 1-2 ಕ್ಯಾಬ್ಗಳು ಇಟ್ಕೊಂಡಿರ್ತಾರೆ, ಆ ಕ್ಯಾಬು ರನ್ ಆಗ್ತಾ ಇರುತ್ತೆ, ಅದು ಇನ್ಕಮು ಬರ್ತಾ ಇರುತ್ತೆ, ಅದನ್ನು ಸೂಚನೆ ಆಗುತ್ತೆ. ಮತ್ತು 5ನೇ ಭಾವ ಇದು ತುಂಬ ಇಂಪಾರ್ಟೆಂಟು ಇವ್ರ ಜೀವನದಲ್ಲಿ. 5ನೇ ಭಾವ ಇದು ಅಗ್ನಿತತ್ವ, ಸಿಂಹ ರಾಶಿ, ಸಿಂಹ ಲಗ್ನ ಆಗುತ್ತೆ. ಇದರ ಅಧಿಪತಿ ಬಂದು ರವಿ. ಹಂಗಾಗಿ ಇವರಿಗೆ ಈಗೋ, ಅಹಮ್ಮು, ನಾನು ಹೇಳ್ದಂಗೆ ಆಗಬೇಕು, ತುಂಬ ಈಗೋ. ಅವನ ನಾನ್ಯಾಕೆ ಮಾತಾಡಬೇಕು, ಅವನಿಗೆ ಬಂದು ಮಾತಾಡಲಿ. ಸೊ ಆ ಥರ ಇರುತ್ತೆ. ಇವ್ರ ಮೇಲೆ ಬಿದ್ದು ಯಾವತ್ತೂ ಒಬ್ರ ಹತ್ರ ಹೋಗಿ ಮಾತಾಡೋದಿಲ್ಲ. ಅದರಿಂದ ಹಾಯ್ ಅಷ್ಟೇ. ಅವರು ಎದುರುಗಡೆ ಇರೋರು ಸ್ಟಾರ್ಟ್ ಮಾಡಿದ್ರೆ ಇವರು ಹೇಳೋದು, ಇಲ್ಲದಿದ್ರೆ ಈಗ ಮಕ್ಕ ತಿರ್ಸ್ಕೊಂಡು ಹೋಗ್ತಾರೆ. ತುಂಬ ಅಹಮ್ಮು, ಈಗೋ ಇರುತ್ತೆ. ಮತ್ತು ಪ್ರೀತಿ ಪ್ರೇಮ ವಿಷಯದಲ್ಲಿ ಇವರು ತುಂಬಾ ನಿರಾಶೆ ಇವರೇ ಮಾಡ್ಕೊಂಡ್ಬಿಡ್ತಾರೆ. ಇವರು ಒಳ್ಳೊಳ್ಳೆ ಅವಕಾಶಗಳು ಬರುತ್ತೆ, ಅಹಮಿಂದ ಅವರು ಮುಂದುವರಿಯೋದಿಲ್ಲ. ಈಗ ಯಾರಿಗಾದ್ರೆ ಇವರು ಪ್ರೀತಿನ, ಲವ್ನ ಎಕ್ಸ್ಪ್ರೆಸ್ ಮಾಡಬೇಕು, ಅವ್ರಿಗೆ ಇಂಪ್ರೆಸ್ ಮಾಡಬೇಕು ಅಂತ ಇವ್ರ ಮನಸ್ಸಲ್ಲಿದ್ರೂ, ಆಮೇಲೆ ಆ ಸಂಗಾತಿ ಇವ್ರ ಮೇಲೆ ಇಷ್ಟಪಟ್ಟಿದ್ರು, ಇವರ ವ್ಯಕ್ತಿತ್ವ, ಇವರ ನಡವಳಿಕೆ ಇದು ಇಷ್ಟಪಟ್ಟಿದ್ರು, ಅವರು ನಾನು ಲವ್ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ, ನಾನು ಓಕೆ ಅನ್ಬೋದು ಅಂತ ಅವ್ರು ಕಾದಿದ್ರು, ಇವರು ಅಹಮ್ ಇರುತ್ತಲ್ಲ, ಹಂಗಾಗಿ ಮುಂದುವರಿಯೋದೇ ಇಲ್ಲ. ಇವ್ರ ಪ್ರೀತಿನ ಮನಸ್ಸಲ್ಲೇ ಇಟ್ಕೊಂಡು ಮಾಡ್ತಾರೆ. ಮತ್ತು ಇವ್ರಿಗೆ ಇನ್ನೊಂದು ವೀಕ್ನೆಸ್ ಏನಿರುತ್ತಂದರೆ, ನಾನೆಲ್ಲಿ ನನ್ನ ಪ್ರೀತಿನ ತೋರ್ಪಡಿಸ್ಬಿಟ್ರೆ ಅವರು ಬೇಡ ಅಂದ್ಬಿಡ್ತಾರೋ, ಆ ಬೇಡ ಅನ್ನೋ ವಿಷಯ ನನಗೆ ಇಷ್ಟ ಆಗೋಲ್ಲ ಲೈಫಲ್ಲಿ. ಹಂಗಾಗಿ ಅವರು ಹೇಳೋದಕ್ಕೆ ಹೋಗೋದೇ ಇಲ್ಲ. ಎಷ್ಟೋ ಅವಕಾಶಗಳು ಎದುರುಗಡೆ ಪಾರ್ಟಿ ಎದುರುಗಡೆ ಅವರು ಕೊಟ್ಟರು ಇವರು ಮುಂದುವರಿಯೋದಿಲ್ಲ, ಸುಮ್ಮನೆ ಆಗ್ಬಿಡ್ತಾರೆ, ಅಹಮ್ಮು. ಸೊ ಅದು ಇವ್ರಿಗೆ ಪ್ರೀತಿ ಪ್ರೇಮದಲ್ಲಿ ಸ್ವಲ್ಪ ನೆಗೆಟಿವ್ನೆಸ್ ಆಗುತ್ತೆ, ಇವರೇ ಮಾಡ್ಕೋತಾರೆ. ಸ್ವಯಂಕೃತ ಅಪರಾಧ. ಮತ್ತು ಇವರಿಗೆ ಬುದ್ಧಿಕಾರಕ ಬುಧ 6ನೇ ಮನೆ ಅಧಿಪತಿ ಆಗ್ತಾನೆ, ಅದನ್ನು ದುಸ್ಥಾನ ಅಂತ ಹೇಳ್ತೀವಿ. ದುಸ್ಥಾನ ಏನಕ್ಕಂದರೆ ಅದು ಸಾಲ ಸೋಲ, ಅನಾರೋಗ್ಯಗಳು, ಶತ್ರುತ್ವ ಅದನ್ನೆಲ್ಲ ಸೂಚನೆ ಮಾಡುತ್ತೆ. ಹಂಗಾಗಿ
ಇವರು ಬುದ್ಧಿ ಕೆಟ್ಕೊಂಡು, ದಟ್ ಮೀನ್ಸ್ ಅತಿ ಬುದ್ಧಿ ಅಂತ ಹೇಳ್ತೀವಲ್ಲ, ಹಂಗಾಗಿ ಅಹಮು ಎಲ್ಲ ಇಟ್ಕೊಂಡು ಒಳ್ಳೊಳ್ಳೆ ಅವಕಾಶಗಳನ್ನೆಲ್ಲನೂ ಹಾಳು ಮಾಡ್ಕೊಳ್ತಾರೆ. ಆದರೆ ಸಾಲ ಮಾಡಿದ್ರು ಅವ್ರು ನಮ್ಮ ಮನೆ ಮುಂದೆ ಬರಬಾರ್ದು ಅಂತ ಹೇಳಿ ಏನಾದರೂ ಮಾಡಿ ಸಾಲ ಈ ಸಲ ತೀರಿಸ್ಕೋತಾರೆ. ಇವರು ಬುದ್ಧಿವಂತಿಕೆ ಇಂಪಾರ್ಟೆಂಟು, ಬುಧ ಅದಕ್ಕೆ ಅಧಿಪತಿ. ಹಂಗಾಗಿ ಇವರು ಏನೇ ಕಷ್ಟಗಳು ಬಂದ್ರೂ ನಿಭಾಯಿಸ್ಕೊಂಡು ಹೋಗ್ತಾರೆ. ಏಳನೇ ಮನೆ ವೆರಿ ವೆರಿ ಇಂಪಾರ್ಟೆಂಟು. ಏಳನೇ ಮನೆ ಅಧಿಪತಿ ಯಾರು? ಓನರ್ಸು ಶುಕ್ರ. ಇವರ ಗಂಡು ಜಾತಕ ಆದರೆ ಹೆಂಡತಿ ತುಂಬ ಆಕರ್ಷಣೀಯವಾಗಿರ್ತಾರೆ, ತುಂಬ ಟಿಪ್ಟಾಪ್ ಆಗಿರ್ತಾರೆ, ಆಮೇಲೆ ತುಂಬ ಸುಂದರವಾಗೂ ಇರ್ತಾರೆ, ಒಳ್ಳೆಯ ದಾಂಪತ್ಯ ಸುಖ ಇರುತ್ತೆ. ಎಸ್ಪೆಷಲಿ ಇವ್ರಿಗೆ ಸೆಕ್ಸ್ ಜಾಸ್ತಿ, ಯಾಕಂದರೆ ಕುಜ ಶುಕ್ರ ಇನ್ವಾಲ್ವ್ ಆಗಿಬಿಟ್ರೆ ತುಂಬ ಸೆಕ್ಸ್, ತುಂಬ ಅಟ್ರಾಕ್ಷನ್ ಇರುತ್ತೆ. ಹಂಗಾಗಿ ಇವರು ಕಂಫರ್ಟಬಲ್ ಆಗಿರ್ತಾರೆ. ಬಟ್ ಇವ್ರಿಗೆ ಮೇಷದಲ್ಲಿ ಹುಟ್ಟಿರೋರಿಗೆ ಕಂಟ್ರೋಲ್ ಮಾಡಬೇಕಾದ್ರೆ ಜೆಂಟ್ಸಿಂದ ಯಾರಿಂದನೂ ಆಗಲ್ಲ, ಹೆಂಗಸ್ರೆ. ಹಂಗಾಗಿ ಒಂದು ಗಾರಿ ಇದೆ ಸ್ನೇಹಿತರೆ, ಹೆಣ್ಣಿನ ಕಣ್ಣೀರಿಗೆ ಸೋಲಿದವರೇ ಇಲ್ಲ, ಹೆಣ್ಣಿನ ಕಣ್ಣೋಟಕ್ಕೆ ಸೋತು ಬಿದ್ದವರೇ ಇಲ್ಲ. ಹಂಗಾಗಿ ಇವರಿಗೆ ಕಂಟ್ರೋಲ್ ಮಾಡಬೇಕಾದ್ರೆ ಹೆಂಗಸರೇ ಇರಬೇಕು. ಆಮೇಲೆ ಏಳನೇ ಮನೆ ಇನ್ನೊಂದು ಸೂಚನೆ ಮಾಡುತ್ತೆ ಅಂದರೆ ನಮ್ಮ ಪ್ರತಿಸ್ಪರ್ಧಿ ಸೂಚನೆ ಮಾಡುತ್ತೆ. ನಾವು ಏನಾದರೂ ಪ್ರೊಡಕ್ಷನ್ ಮಾಡಿ ಏನಾದರೂ ನಾವು ಮಾರುವಂಥ ಒಂದು ಬಿಸ್ನೆಸ್ ಇದೆ, ನಮ್ಮ ಗ್ರಾಹಕರನ್ನು ಸೂಚನೆ ಮಾಡುತ್ತೆ. ಆಮೇಲೆ ನಮ್ಮ ಆಪೋಸಿಟ್ ಪಾರ್ಟಿ ಸೂಚನೆ ಮಾಡುತ್ತೆ, ನಮ್ಮ ಶತ್ರುಗಳನ್ನು ಸೂಚನೆ ಮಾಡುತ್ತೆ. ಹಂಗಾಗಿ ಹೆಂಡ್ತಿನೂ ಒಂದು ಥರ ನಮಗೆ ಶತ್ರುತ್ವನೇ. ಯಾಕಂದರೆ ನಾವೇನಾದ್ರು ಮಾಡೋಕ್ಕೋದ್ರೆ ನಿಮ್ಗೆ ಗೊತ್ತಾಗಲ್ಲ, ಸುಮ್ಮನೆ ರೀ ನಾನು ನೋಡ್ಕೋತೀನಿ, ಯಾಕೆ ಲೇಟು, ಎಲ್ಲಿ ಹೋಗಿದ್ರಿ, ಆದರೆ ಹಾಗೆ ನಮಗೆ ಕಂಟ್ರೋಲ್ ಮಾಡ್ತಾರೆ ಅವರು. ಸೊ ನಾವು ದಾರಿ ತಪ್ಪು ಹೋಗ್ಬೇಕು ಅಂತ ಇದ್ರೆ ತಕ್ಷಣ ಇವರು ಡೈವರ್ಟ್ ಮಾಡಿ ಕಂಟ್ರೋಲ್ ತೊಗೊತಾರೆ. ಹಂಗಾಗಿ ಮೇಷದಲ್ಲಿ ಹುಟ್ಟಿದವರಿಗೆ ಕಂಟ್ರೋಲ್ ಮಾಡಬೇಕಾದ್ರೆ ಲೇಡೀಸೇ ಕರೆಕ್ಟು. ಆಮೇಲೆ ಮತ್ತೆ ಎಂಟನೇ ಅಧಿಪತಿ ಏನು ಸೂಚನೆ ಮಾಡುತ್ತೆ? ಆಯುಸ್ಸು ಸೂಚನೆ ಮಾಡುತ್ತೆ, ಜೀವನದಲ್ಲಿ ಅನಿರೀಕ್ಷಿತ ಘಟನೆಗಳು ಸೂಚನೆ ಮಾಡುತ್ತೆ, ಜೀವನದಲ್ಲಿ ಅಡೆತಡೆಗಳು ಸೂಚನೆ ಮಾಡುತ್ತೆ, ತೊಂದರೆಗಳನ್ನು ಸೂಚನೆ ಮಾಡುತ್ತೆ. ಇಲ್ಲಿ ಮೇಷ ಲಗ್ನಕ್ಕೆ ಲಗ್ನಾಧಿಪತಿನೂ ಕುಜಾನೇ ಆಗ್ತಾನೆ, ಎಂಟನೇ ಅಧಿಪತಿನೂ ಕುಜಾನೇ ಆಗ್ತಾನೆ. ಹಂಗಾಗಿ ಜಾತಕರು ಅವರೇ ಏನಾದರೂ ತೊಂದರೆ ಮಾಡಬೇಕು ಹೊರತು ಬೇರೆಯವರು ಯಾರು ತೊಂದರೆ ಮಾಡೋದಕ್ಕೆ ಆಗೋದಿಲ್ಲ. ಸ್ವಯಂಕೃತ ಅಪರಾಧ ಅವರೇ ಮಾಡ್ಕೊಳ್ಬೇಕು. ಆದರೆ ಜೀವನದ ಪ್ರಮುಖ ಘಟನೆಗಳನ್ನು ಅವರೇ ಡಿಸೈಡ್ ಮಾಡಿಬಿಡ್ತಾರೆ. ನಾನು ಹಿಂಗೆ ಇರಬೇಕು, ನಾನು ಇಂಥ ಕಾರ್ ತೊಗೊಬೇಕು, ನಾನು ಮನೆ ಹಿಂಗೆ ಕಟ್ಟಬೇಕು ಅಂತ. ಕೆಲವು ಸಲ ಅದು ಅತಿರೇಕ ಆದರೆ ಲಾಸು ಮಾಡ್ಕೊಂಡ್ಬಿಡ್ತಾರೆ, ತೊಂದರೆನೂ ಮಾಡ್ಕೊತಾರೆ, ಸಮಸ್ಯೆಗಳು ಮಾಡ್ಕೋತಾರೆ. ಯಾಕಂದರೆ ಅನುಭವಿಸೋರು ಅವರೇ ಆಗ್ತಾರೆ, ತೊಂದರೆ ಕೊಡೋ ಗ್ರಹನೂ ಅದೇ ಆಗುತ್ತೆ, ಕುಜ ಎರಡಕ್ಕೂ ಅಧಿಪತ್ಯ ಇರೋದ್ರಿಂದ ಈ ಥರ ಘಟನೆಗಳು ಇವ್ರಿಗೆ ಬೇರೆ ಯಾರು ತೊಂದರೆ ಕೊಡೋಕ್ಕೆ ಆಗೋದಿಲ್ಲ, ಅವ್ರ ಕೆಪಾಸಿಟಿ ಇರೋಲ್ಲ. ಯಾಕಂದರೆ ಕುಜನ ಮುಂದೆ ಯಾರು ನಿಲ್ಲಕ್ಕಾಗಲ್ಲ. ಎರಡನೇದಾಗಿ ಕುಜ ಏನಾದರೂ ಆರನೇ ಮನೆಯಲ್ಲಿ ಇದ್ದರೆ ಅವ್ರ ಮುಂದೆ ಯಾರು ಏನು ಮಾಡೋಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ, ಧೈರ್ಯನೂ ಇರಲ್ಲ. ಅಂದರೆ ಒಂದೇನಂದರೆ ಹಿಂದುಗಡೆ ಪಿನ್ ಇಡ್ತಾರೆ ಅಂತ ಹೇಳ್ತಾರಲ್ಲ, ಆ ಥರ ಮಾಡಿ ಅವ್ರು ತೊಂದರೆ ಕೊಡ್ಬೋದು ಅಷ್ಟೇ. ಹಾಗಾಗಿ ಮುಂದಿನದು ಇವರು ಒಂಥರ ಕುಜ ಇನ್ವಾಲ್ವ್ ಆದಾಗ, ನಾರ್ಮಲ್ ಆಗಿ ಕುಜ ಬಲಯುತವಾದಾಗ ಅವರು ಪೊಲೀಸ್ ಕೆಲಸದಲ್ಲಿ ಇರ್ತಾರೆ, ಮಿಲಿಟ್ರಿಲಿ ಇರ್ತಾರೆ, ಆ ಥರ. ಆವಾಗ ಆ ಸೇವೆಗಳು ಕೆಲವು ಸಲ ನಮ್ಮ ತ್ಯಾಗನ ಎಕ್ಸ್ಪೆಕ್ಟ್ ಮಾಡುತ್ತೆ. ಮಿಲಿಟ್ರಿಲಿದ್ದಾಗ ನಾವು ಪ್ರಾಣ ಕಳ್ಕೊಳ್ಳೋದು, ದೇಶಕ್ಕೋಸ್ಕರ ಹೋರಾಡೋದು ಅದೆಲ್ಲ ಆಗುತ್ತೆ. ಹಾಗಾಗಿ ಎರಡನೇದಾಗಿ ಇವರು ಇನ್ನೊಂದೇನೆಂದರೆ, ಯಾರಾದರೂ ಅವ್ರಿಗೆ ಮೇಲೆ ಕೊಂಡಿಸಿದ್ರೆ ಅವ್ರು ಏನೇ ಕೇಳಿದ್ರು ಟಕ ಅಂತ ಮಾಡ್ಕೊಟ್ಬಿಡ್ತಾರೆ, ಖುಷಿಯಾಗ್ಬಿಡ್ತಾರೆ ಇವ್ರಿಗೆ. ಹಾಗಾಗಿ ತ್ಯಾಗ ಮಾಡೋದಕ್ಕೂ ಹಿಂದೆಗೆಯೋದಿಲ್ಲ, ನಾವು ದೇಶಕ್ಕೋಸ್ಕರ ನಾನು ಹೋರಾಡ್ತೀನಿ. ಹಂಗಾಗಿ ಇವರು ಮೈನು ದರ್ಪ, ನಾನು ಹೇಳ್ದಂಗೆ ಆಗಬೇಕು, ಹೋರಾಟ, ಧೈರ್ಯ. ಯಾರಿಗಾದ್ರೂ ತೊಂದರೆ ಕೊಟ್ಟರೆ ಇವರು ಹೋಗಿ ತಟ್ಟುಕೊಡ್ತಾರೆ. ಇವರು ದಟ್ ಈಸ್ ಅವರು ಗುಣಗಳು, ಅದು ಬೇಸಿಕ್ ಗುಣಗಳು ಅದು. ಮತ್ತು ಸಪ್ತಮ ಸ್ಥಾನ ಶುಕ್ರನೇ ಆಗಿರೋದ್ರಿಂದ ಇವರಿಗೆ ಆಪೋಸಿಟ್ ಪಾರ್ಟಿ ಲೇಡೀಸೇ ಆಗ್ತಾರೆ. ಆಫೀಸಲ್ಲೇ ಆಗಲಿ ಲೇಡೀಸ್ ಜೊತೆಯಲ್ಲಿ ಅವರು ಕೆಲಸ ಮಾಡ್ತಾರೆ. ಕೆಲವು ಸಲ ಲೇಡೀಸಿಂದನೂ ತೊಂದರೆಗಳು ಆಗ್ಬಿಡುತ್ತೆ. ಹಂಗಾಗಿ ಅದು ಏನು ಮಾಡೋಕ್ಕಾಗಲ್ಲ. ಇವ್ರಿಗೆ ಆಪೋಸಿಟ್ ಪಾರ್ಟಿ ಜೆಂಟ್ಸ್ ಇಲ್ಲ, ಲೇಡೀಸೇ. ಮತ್ತು ಭಾಗ್ಯಸ್ಥಾನ 9ನೇ ಮನೆ ಮತ್ತು 12ನೇ ಮನೆ ವಯಸ್ಥಾನ, ಎರಡೂ ಸ್ಥಾನಗಳಿಗೆ ಗುರುಗ್ರಹನೇ ಆಧಿಪತ್ಯ ತಗೊಳ್ತಾರೆ. ಹಂಗಾಗಿ ಇದು ಎರಡು ಒಂದು ದುಸ್ಥಾನ ಇನ್ವಾಲ್ವ್ ಆಗಿರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ಏರುಪೇರು ಇರುತ್ತೆ. ಮತ್ತು ಅಷ್ಟಮಕ್ಕೆ ಧನಸ್ಥಾನ 9ನೇ ಮನೆ. ಹಂಗಾಗಿ ಇದು ಲಗ್ನಾಧಿಪತಿಗೆ ಇವರು ಫ್ರೆಂಡ್ಸ್ ಆಗ್ತಾರೆ, ಮಿತ್ರ, ಕುಜ ಗುರು. ಹಂಗಾಗಿ ಇವ್ರಿಗೆ ದೀರ್ಘಾಯುಸ್ಸು ಇರುತ್ತೆ. ದಟ್ ಮೀನ್ಸ್ ಕನಿಷ್ಠ 70 ವರ್ಷ ಸ್ನೇಹಿತರೆ. ಅಲ್ಲಿಂದ ನಮ್ಮ ಡೆಸ್ಟಿನಿ ದೇವರು ಕೊಡೋ ಒಂದು ಬೋನಸ್ಸು. ಕನಿಷ್ಠ 70-72 ವರ್ಷ ಇವ್ರಿಗೆ ದೀರ್ಘಾಯುಸ್ಸು ಇದ್ದೇ ಇರುತ್ತೆ. ದೀರ್ಘಾಯುಸ್ಸು ಬರೋದಕ್ಕೆ ಕಾರಣ ಇದೆ ಇವ್ರಿಗೆ. 8ನೇ ಮನೆಗೆ 2ನೇ ಕುಟುಂಬ ಸ್ಥಾನ, 2ನೇ.
ಅದಕ್ಕೆ ಗುರು ಆಗಿರೋದ್ರಿಂದ ದೀರ್ಘಾಯುಸ್ಸು ಸೂಚನೆ ಇರುತ್ತೆ. ಆಮೇಲೆ ಇವರು ಏನೇ ತೊಂದರೆ ಬಂದರೂ ಇವರೇನೇ ಕೆಪಾಸಿಟಿ ಇರುತ್ತೆ ಅದನ್ನು ಔಟ್ ಟು ಓವರ್ಕಮ್, ಅಲ್ಲಿಂದ ಹೇಗೆ ಬರಬೇಕು, ಏನು ಮಾಡಬೇಕು ಇವರೇ ಡಿಸೈಡ್ ಮಾಡ್ತಾರೆ. ಯು ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್, ಯು ವಿಲ್ ಕಮ್ ಔಟ್. ಬೇರೆ ಮೇಲೆ ಡಿಪೆಂಡ್ ಆಗಿ ನೀನು ಬರದೇ ಇದ್ದರೆ ನಾನು ಮುಳುಗೋಗ್ಬಿಡ್ತೀನಿ, ನನಗೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆ ಥರ ಸೂಚನೆಗಳು ಬಂದ್ರೂ ಇವರು ಹೇಳೋದಿಲ್ಲ ಯಾರಿಗೂ. ಏನೇ ತೊಂದರೆ ಏನೇ ಇದ್ರೂ ಇವರು ಮನಸ್ಸಲ್ಲಿ ಇಟ್ಕೊಂಡು ಕ್ಯಾಲ್ಕುಲೇಷನ್ ಮಾಡಿ ಹೊರಗಡೆ ಬರ್ತಾರೆ. ಆಮೇಲೆ ಇವರಿಗೆ ದಶಮ ಲಾಭಾಧಿಪತಿ, ಪ್ರೊಫೆಷನ್ನು, ಘನತೆ, ಗೌರವ ಸಮಾಜದಲ್ಲಿ, ಮತ್ತು ಲಾಭಸ್ಥಾನ, ಅಣ್ಣಂದಿರು, ಅಕ್ಕಂದಿರು, ಸ್ನೇಹಿತರು, ಈ ಸೂಚನೆ ಮಾಡೋ ಈ 2 ಸ್ಥಾನಗಳು 10ನೇ ಸ್ಥಾನ ಮತ್ತು 11ನೇ ಸ್ಥಾನ ಇದಕ್ಕೆ ಅಧಿಪತಿ ಶ್ರೀ ಶನಿ ಮಹಾತ್ಮನೇ ಆಗುತ್ತಾನೆ. ಹಾಗಾಗಿ ಇವರು ವೃತ್ತಿ ರಂಗದಲ್ಲಿ ತುಂಬ ಏಳು ಬೀಳು ಇರುತ್ತೆ. ಆಮೇಲೆ ಸ್ನೇಹಿತರು ಅಷ್ಟಾಗಿ ಇವರಕ್ಕಿಂತ ಜಾಸ್ತಿ ಕೆಪಾಸಿಟಿ ಇರಲ್ಲ, ಇವರೇ ಅವ್ರಿಗೂ ಖರ್ಚು ಮಾಡಬೇಕು. ಆಮೇಲೆ ನಾರ್ಮಲ್ ಆಗಿ ರಿಲೇಷನ್ಸ್ ಬಂದಾಗ ಅಣ್ಣ ಅಕ್ಕಂದಿರಿಂದ ಇವ್ರಿಗೆ ಸ್ವಲ್ಪ ಎಮೋಷನಲ್ಲು ತೊಂದರೆಗಳು, ಎಮೋಷನಲ್ ಪ್ರೆಷರು ಅದೆಲ್ಲ ಇದ್ದೇ ಇರುತ್ತೆ. ಅದಕ್ಕೆ ಶನಿಮಾತ್ಮನೇ ಸೂಚನೆ ಮಾಡೋದು. ಆಮೇಲೆ ಇವರು ಕೆಲಸಕ್ಕೆ ಸೇರಿದ್ರೆ ನಾರ್ಮಲ್ ಆಗಿ ಇವರಿಗೆ ಟ್ರಾನ್ಸ್ಫರ್ಸ್ ಇರಲ್ಲ, ಒಂದೇ ಕಡೆ ತುಂಬ ವರ್ಷ ಕೆಲಸ ಮಾಡ್ತಾರೆ. ಎಷ್ಟೋ ಸಲ ಇವರು ರಿಟೈರ್ಮೆಂಟ್ ಆದ್ರೂ ಮತ್ತೆ ಎಕ್ಸ್ಟೆನ್ಷನ್ಗಳಿಗೆ ಬಂದೇ ಬರುತ್ತೆ, ಮಾಡ್ತಾರೆ ಇವರು. ಕೊನೆಯದಾಗಿ ವ್ಯಯಾಧಿಪತಿ ಗುರು. ವ್ಯಯ ಏನು ಸೂಚನೆ ಮಾಡುತ್ತೆ, ನೀವೇನು ಜೀವನದಲ್ಲಿ ಎಷ್ಟು ಹಣಕಾಸು ಸಂಪಾದನೆ ಮಾಡ್ತೀರಾ, ಏನೇನು ಸಂಪಾದನೆ ಮಾಡಿದ್ದೀರಾ ಅದೆಲ್ಲ ವ್ಯಯ ಆಗಬೇಕಲ್ವಾ, ಖರ್ಚಾಗಬೇಕು. ಯಾವುದು ನಾವು ತೊಗೊಂಡೋಗೋದಿಲ್ಲ. ಸೊ ಖರ್ಚು ಏನಕ್ಕೆ ಆಗುತ್ತೆ, ಗುರು ಇರೋದ್ರಿಂದ, ಗುರು ಅಧಿಪತ್ಯ ಇರೋದ್ರಿಂದ ನಾರ್ಮಲ್ ಆಗಿ ಇವರು ದಾನ ಧರ್ಮಗಳು, ಆಮೇಲೆ ದೇವರಿಗೆ ಸಂಬಂಧಪಟ್ಟಂತೆ ಒಳ್ಳೆ ಕಾರ್ಯಗಳಿಗೆ, ಹೋಮ ಹವನ ಈ ಥರ ಹೊರ ಕಾರ್ಯಗಳಿಗೆ ಅಂಥ ಇದಕ್ಕೆ ಮಾತ್ರ ಖರ್ಚಾಗುತ್ತೆ. ಹಾಗಾಗಿ ಈ ಏನು ವಿಷಯ ನಿಮ್ಮ ಹತ್ರ ನಾನು ಹಂಚ್ಕೊಂಡಿದ್ದೀನಿ ಇದು ಪ್ಯೂರ್ಲಿ ಬೇಸಿಕ್ಕು, ತುಂಬ ಸಂಕ್ಷಿಪ್ತ. ಬಟ್ ನಿಮ್ಮ ಜಾತಕ ನೋಡ್ಕೊಳ್ಳಿ, ಕುಜ ಎಲ್ಲಿದ್ದಾರೆ, ಮೇಷಲಗ್ನದವ್ರಿಗೆ ಯಾರು ಅಧಿಪತಿಗಳು ಎಲ್ಲೆಲ್ಲಿದ್ದಾರೆ ಅದರ ಪ್ರಕಾರ, ಆ ಗ್ರಹ ಸ್ಥಿತಿ ಪ್ರಕಾರ, ಗ್ರಹಗಳು ಯಾರು ಜೊತೆಯಲ್ಲಿದ್ದಾರೆ, ಯಾರು ದೃಷ್ಟಿನಲ್ಲಿದ್ದಾರೆ, ಅವರು ನೀಚತ್ವ ಇದೆಯಾ, ಉಚ್ಚತ್ವ ಇದೆಯಾ, ಇದೆಲ್ಲ ಸಂಬಂಧಪಟ್ಟಾಗ ಅದು ಫಲಗಳೆಲ್ಲ ಬೇರೆ ಬೇರೆ ಆಗ್ತಾ ಇರುತ್ತೆ. ಯಾಕಂದರೆ ಲಗ್ನಾಧಿಪತಿ ಎಕ್ಸಾಂಪಲ್ಲು 6ನೇ ಮನೆಯಲ್ಲಿ ಇದ್ರು ಅಂತೇಳಿದ್ರೆ, ಕುಜ ಯಾವುದೇ ಮನೆಗೆ ಹೋದರೆ ಆ ಮನೆಯ ಫಲಗಳನ್ನು ನಾಶ ಮಾಡ್ತಾರೆ. ಹಂಗಾಗಿ 6ನೇ ಮನೆ ಏನು ಸೂಚನೆ ಮಾಡುತ್ತೆ, ರೋಗ ರುಜಿನಗಳು, ಶತ್ರುಗಳು ಬರುತ್ತೆ. ಕುಜ ಅಲ್ಲಿ ಬಂದು ಕೂತ್ಕೊಂಡ್ರೆ ಶತ್ರುಗಳು ಅವ್ನಿಗೆ ಏನೂ ಮಾಡೋಕ್ಕಾಗಲ್ಲ, ಒಳ್ಳೆ ಆರೋಗ್ಯ ಇರುತ್ತೆ, ಸಾಲ ಸೋಲ ಮಾಡಿದ್ರೆ ಸಮೃದ್ಧವಾಗಿ ನಿಭಾಯಿಸ್ಕೊಳ್ತಾರೆ. ಸೊ ಆ ಥರ ಫಲಗಳು ಚೇಂಜ್ ಆಗುತ್ತೆ ಸ್ನೇಹಿತರೆ. ಇದು ಇವತ್ತಿನ ವಿಶೇಷ. ಇದು ನಿಮ್ಮ ಮುಂದೆ ನಾನು ತಂದಿದ್ದೀನಿ. ಮತ್ತು ಮೇಷ ಲಗ್ನದ ಬಗ್ಗೆ ನಾನು ಸೀರೀಸ್ ಮಾಡ್ತೀನಿ ಸ್ನೇಹಿತರೆ. ಇದು ವಿದ್ಯಾಭ್ಯಾಸ ಹೇಗಿರುತ್ತೆ, ಅವ್ರದ್ದು ದಾಂಪತ್ಯ ಜೀವನ ಹೇಗಿರುತ್ತೆ, ಅವ್ರದ್ದು ಪ್ರೊಫೆಷನ್ ಹೇಗಿರುತ್ತೆ, ಹಾಗೆ ಒಂದೊಂದಾಗಿ ಮಾಡ್ಕೊತಾ ಹೋಗ್ತೀನಿ. ಇದಕ್ಕೆ ನಿಮ್ಮೆಲ್ಲ ಸಹಕಾರ, ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ, ನೀವು ಶೇರ್ ಮಾಡಿದ್ರೆ, ಲೈಕ್ ಮಾಡಿದ್ರೆ ಮತ್ತೆ ನನಗೆ ಈ ಥರ ವಿಷಯಗಳು ನನ್ನ ಮುಂದೆ ತರೋದಕ್ಕೆ ತುಂಬ ಉತ್ಸಾಹ, ತುಂಬ ಖುಷಿಯಾಗುತ್ತೆ. ನಮಸ್ಕಾರ ವೀಕ್ಷಕರೇ.